ನಮಸ್ತೆ, ನನ್ನ ಹೆಸರು ಶ್ರೇಯಾ. ಪ್ರಸ್ತುತ ರಾಷ್ಟ್ರೋತ್ಥಾನ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ PUC ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದೇನೆ. ನಾನು ಇಂದು ನನ್ನ ಸನ್ನಿವಾಸ ಶಿಬಿರದ ಅನುಭವವನ್ನು ನಿಮ್ಮ ಮುಂದಿಡಲು ಇಚ್ಛಿಸುತ್ತೇನೆ. ಸ್ಟಾರ್ಟಿಂಗ್ ನನಗೆ ಇಷ್ಟ ಇರಲಿಲ್ಲ. ಅಂದರೆ ನನಗೆ ಕಾಲೇಜಿಗೆ ರಜೆ ಇದ್ದದ್ದು 1 ವಾರ. ಬರುವಾಗ ಅಯ್ಯೋ 1 ವಾರ ನಾನು ಇಲ್ಲೇ ಕಳಿಬೇಕು, ನನಗೆ ರಜೆ ಅಂದರೆ ಎಂಜಾಯ್ ಮಾಡಲಿಕ್ಕಿಲ್ಲ ಅಂತ ತಲೆಯಲ್ಲಿತ್ತು. ಮತ್ತು ಬಂದೆ, ಕಳೆದ ಮೇಲೆ ನಂಗೆ ಅನಿಸಿತ್ತು, ನಾನು ಈ ಕ್ಯಾಂಪನ್ನು ಅಟೆಂಡ್ ಮಾಡದಿದ್ದರೆ ಜೀವನವನ್ನು ನಡೆಸಲಿಕ್ಕೆ ಬೇಕಾದ ಮೌಲ್ಯಗಳಿಂದ ನಾನು ವಂಚಿತಳಾಗ್ತಿದ್ದೆ ಅಂತ ಅನಿಸಿತು. ಮತ್ತು ನನ್ನ ತಲೆಯಲ್ಲಿದ್ದದಂತೆ ಅಂತಂದರೆ ಮೌಲ್ಯಗಳನ್ನು ನಾನು ದೊಡ್ಡ ದೊಡ್ಡ ಭಾಷಣಗಳನ್ನು ಕೇಳುವುದು, ಪುಸ್ತಕ ಓದೋದು, ಅದರಲ್ಲೇ ಕಲಿತೇನೆ ಅಂತ. ಆದರೆ ಈ ಕ್ಯಾಂಪಿಗೆ ಬಂದ ಮೇಲೆ ಗೊತ್ತಾದದ್ದು ಚಿಕ್ಕ ಚಿಕ್ಕ ಕೆಲಸ ವಸ್ತುಗಳಲ್ಲಿ ನಾನು ಮೌಲ್ಯಗಳನ್ನು ಕಲಿತೇನೆ ಅಂತ. ನಮಗೆ ಬೆಳಿಗ್ಗೆ ಸೆಷನ್ ಮಾಡ್ತಿದ್ರು, ಒಂದು 7ರಿಂದ 8:30 ತನಕ. ಅಲ್ಲಿ ತಮ್ಮ ಜೀವನದ ಕಥೆಗಳನ್ನು ಸಾಧಕರು ಹೇಳ್ತಿದ್ರು ನಮಗೆ. ತುಂಬ ಜನ ಬಂದರು, ತುಂಬ ಜನ ವ್ಯಕ್ತಿಗಳು ತಮ್ಮ ಜೀವನ ಕಥೆಯನ್ನು ಹೇಳಿದರು. ನನಗೆ ಅರ್ಥ ಆದದ್ದು ಒಂದು ವಿಷಯ, ಈ ಎಲ್ಲರ ಮಾತು ಕೇಳಿ, ನಿರ್ದಿಷ್ಟವಾದ ಗುರಿ, 100% ಎಫರ್ಟ್ ಮಾಡಲೇಬೇಕೆಂಬ ಛಲ ಇದ್ದರೆ ಯಶಸ್ಸಿನತ್ತ ನಾವು ಖಂಡಿತವಾಗಿ ಸಾಕ್ತೇವೆ ಅಂತ. ಹಾಗೆ ತುಂಬ ಜನ ಬಂದು ನಮಗೆ ಇನ್ಸ್ಪಿರೇಷನ್, ಮೋಟಿವೇಶನ್ಗಳನ್ನು ನೀಡ್ತಿದ್ರು. ಮತ್ತು ನೇಮಿಚಂದ್ರ ಮ್ಯಾಮ್, ನನಗೆ ತುಂಬ ಇನ್ಸ್ಪೈರ್ ಆದ ಮ್ಯಾಮ್ ನೇಮಿಚಂದ್ರ ಮ್ಯಾಮ್. ಅವರು ಹೇಳಿದ ಸೆಲ್ಫ್ ಎನ್ಪವರ್ಮೆಂಟ್, ಮತ್ತು ಪ್ರಿವೆಂಟಿಂಗ್ ಡಿಜಿಟಲ್ ಅಡಿಕ್ಷನ್ಸ್, ಮತ್ತು ರೆಸ್ಪಾನ್ಸಿಬಲ್ ಯೂಸ್ ಆಫ್ AI, ಅದರ ಬಗ್ಗೆ ಸಹ ಅವರ ಏರೋನಾಟಿಕ್ ಜರ್ನಿ, ಅದೆಲ್ಲ ನನಗೆ ತುಂಬ ಎಸ್ಪೆಷಲಿ ನನಗೆ ತುಂಬ ಅದು ಪ್ರಭಾವ ಬೀರಿತು. ನೆಕ್ಸ್ಟ್ ಪ್ರವೀಣ್ ಅಣ್ಣ ಅವರೊಂದು ಮಾತು ಹೇಳ್ತಾರೆ, ಡ್ರೀಮ್ ಇಟ್, ಬಿಲೀವ್ ಇನ್ ಇಟ್ ಆ್ಯಂಡ್ ಆ್ಯಕ್ಟ್ ಆನ್ ಇಟ್. ಅದು ಸಹ ನನಗೆ ಹೌದು. ನಾವು ನಾರ್ಮಲಿ ನಾನೀಗ ಒಂದು ಕನಸು ಕಟ್ತೇನೆ, ನನಗೆ ಆಗ್ತದಾ ಇಲ್ಲ ಅಂತ ನಾರ್ಮಲ್ ನನ್ನ ತಲೆಯಲ್ಲಿ ಸಹ ಉಂಟು, ನನಗೆ ಅದು ಆಗ್ತದೆ, ನಾನು ಬೇರೆ ಒಂದು. ಆ ಮಾತು ಕೇಳಿದ ಮೇಲೆ ನನಗೆ ಎಂತ ಅನಿಸುತ್ತೆ, ನಾನು ಆಗ್ತೇನೆ, ನನ್ನ ಮೇಲೆ ನನಗೆ ಒಂದು ಫುಲ್ ಭರವಸೆ ಬಂದು ಅವರ ಮಾತು ಕೇಳಿ. ಹಾಗೆ ತುಂಬ ಜನ ತಮ್ಮ ಮೌಲ್ಯಯುತ ಮಾತುಗಳು ನಮಗೆ ನೀಡಿದರು. ಸೊ ಅವರು ನಮ್ಗೆ ಆದರ್ಶ ಆದರು. ಇನ್ನು ಆ್ಯಕ್ಟಿವಿಟೀಸ್ ವಿಷಯಕ್ಕೆ ಬರೋದಾದರೆ, ಫಸ್ಟ್ ಆಫ್ ಆಲ್ ಗುರುದತ್ ಸರ್ ಹಾಗೆ ಸಹನಾ ಮ್ಯಾಮ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ನಮ್ಮ ಈ 5 ದಿನವನ್ನು ಚಂದವಾಗಿ ನಿರ್ಮಿಸಿ ನಮಗೆ ಕೊಟ್ಟರು. ಫಸ್ಟು ಗ್ರೂಪ್ ಮಾಡಿದರು, ಗೊತ್ತೇ ಇಲ್ಲ ನನಗೆ ಇವರು ಯಾರು ಸಹ. ನಮ್ಮ ಹೈಸ್ಕೂಲಲ್ಲಿ 3 ಜನ ಬಿಟ್ಟರು, ಮತ್ತು ನನಗೆ ಯಾರು ಸಹ ಗೊತ್ತಿಲ್ಲ. ಇಲ್ಲಿ ಗ್ರೂಪ್ ಮಾಡಿದ್ರು, ಎಲ್ಲ ಮಾತಾಡಿದ್ವಿ. ಈಗ ಮೊದಲು ನಾವು ಸ್ಟಾರ್ಟಿಂಗ್ ಸ್ಟ್ರೇಂಜರ್ ಆಗಿದ್ವಿ, ಈಗ ಒಳ್ಳೆ ಫ್ರೆಂಡ್ಸ್, ಒಳ್ಳೆ ಬಾಂಡಿಂಗ್ ಸಹ ಬೆಳೆದಿದೆ ನಮ್ಮ ನಡುವೆ. ಮತ್ತು ಒಂದು ಮಾಡೆಲ್ ಕ್ರಿಯೇಟ್ ಮಾಡೋದು ನನಗೆ ಸಹ ಗೊತ್ತಿಲ್ಲ, ನನ್ನಲ್ಲಿ ಸಹ ಇಷ್ಟು ಅಂದರೆ ನನಗೆ ಮಾಡೆಲ್ ಸಹ ಕ್ರಿಯೇಟ್ ಮಾಡಲಿಕ್ಕೆ ಬರ್ತಿದೆ ಅಂತ. ಮಾಡೆಲ್ ಎಲ್ಲ ಕ್ರಿಯೇಟ್ ಮಾಡಿದ್ದೀವಿ. ಎಂಥದ್ದು ಸ್ಟೆಪ್ಲರ್ ಮತ್ತು ವಾಟ್ ಹೀಟರ್, ಅದರಲ್ಲಿ ಒಂದು ಮಾಡೆಲ್ ಎಲ್ಲ ಕ್ರಿಯೇಟ್ ಮಾಡಲಿಕ್ಕಿತ್ತು. ಮತ್ತು ಇನ್ನೊಂದು ಆಟೋಮೇಟ್ ಅಂಥದ್ದು ಸೈನ್ಸ್ ಮಾಡೆಲ್ ಸಹ ಮಾಡಲಿಕ್ಕಿತ್ತು. ನೋಡುವಾಗ ನಮಗೆ ಅದು ಸುಲಭ ಕಾಣಿಸಿತು, ಮಾಡ್ಬೋದು. ಮಾಡುವಾಗ ಗೊತ್ತಾಯಿತು, ಇದು ತುಂಬ ಕಷ್ಟ ಉಂಟು. ಅದರಲ್ಲಿ ನಾನು ಎಂತ ಕಲಿತೆ ಅಂದರೆ, ಈಗ ಯಾರೋ ಒಬ್ಬ ವ್ಯಕ್ತಿ ನೋಡಿ, ಅವರು ಸುಲಭದಲ್ಲಿ ಮೇಲೆ ಬಂದರೆ ಅದರ ಹಿಂದಿನ ಪರಿಶ್ರಮ ನಮಗೆ ಗೊತ್ತಿರೋದಿಲ್ಲ. ನೋಡಿದಾಗ ನಾವು ಸುಲಭ, ಅದು ನನಗೆ ಅರ್ಥ ಆಯಿತು. ಹಾಗೆ ತುಂಬ ಮತ್ತು ಬೀದಿ ನಾಟಕ, ಜೀವಮಾನದಲ್ಲಿ ನಾನು ಬೀದಿ ನಾಟಕ ನೋಡಲೂ ಇಲ್ಲ, ಮಾಡಲೂ ಇಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ಇಲ್ಲಿ ಬೀದಿ ನಾಟಕ ಮಾಡಿದೆ. ಅದು ಸಹ ತುಂಬ ಎಂಜಾಯ್ ಮಾಡಿದ್ದೇವೆ ಮಾಡುವಾಗ. ಹಾಗೆ ಬೀದಿ ನಾಟಕ ಇನ್ನೊಂದು ಫೆಸ್ಟಿವಲ್ ಗೇಮ್ಸ್ ಅಂತ ಸಹ ಮಾಡಿದರು. ನಮ್ಮ ಪ್ರತಿಭೆಗಳನ್ನು, ಅಂದರೆ ನಮಗೆ ಯಾವುದು ಇಂಟ್ರೆಸ್ಟ್ ಉಂಟು, ಗಾದೆಯ, ನಾನು ಪ್ರಾಡಕ್ಟ್ ಮಾರ್ಕೆಟಿಗೆ ಹೋಗಿದ್ದೆ, ನನ್ನ ಪ್ರಾಡಕ್ಟನ್ನು ಸೇಲ್ ಮಾಡಲಿಕ್ಕೆ. ಹೀಗೆ ತುಂಬ ನಮ್ಮದು ಪ್ರೆಸೆಂಟೇಷನ್ ಇರ್ತಿತ್ತು. ನನಗೆ ಈ ಪ್ರೆಸೆಂಟೇಷನಿಂದ ಎಂತ ಆಯ್ತು, ಲಾಭ ಆಯಿತು ಅಂದರೆ, ಒಂದು ನನ್ನ ಲ್ಯಾಂಗ್ವೇಜ್ ಮೇಲೆ ನನಗೆ ಹಿಡಿತ ಬಂತು, ಕನ್ನಡದ ಮೇಲೆ. ಇನ್ನೊಂದು ಸೆಲ್ಫ್ ಕಾನ್ಫಿಡೆನ್ಸ್, ಮತ್ತು ಕಂಟೆಂಟನ್ನು ಹೇಗೆ ಇಂಪ್ರೂವ್ ಮಾಡುವುದು ಅಂತ ಇದು ಕಲಿತೆ ನಾನು. ಹಾಗೆ ನನಗೆ ತುಂಬ ಇಷ್ಟ ಆದದ್ದು ಈ 5 ದಿನ ಕ್ಯಾಂಪಲ್ಲಿ ತುಂಬ ಇಷ್ಟ ಆದ ನನಗೆ ಫೈರ್ ಕ್ಯಾಂಪ್. ನನ್ನ ಜೀವನದಲ್ಲಿ ಫೈರ್ ಕ್ಯಾಂಪಿಗೆ ಎಲ್ಲ ಅದು ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ ನನಗೆ. ಫೈರ್ ಕ್ಯಾಂಪ್ ಬಗ್ಗೆ, ಕ್ಯಾಂಪ್ ಫೈರ್ ಫಾರ್ ದ ಫಸ್ಟ್ ಟೈಮ್ ಅದು ಹೇಗಿರ್ತದೆ ಅಂತ ಸಹ ಆಸೆ ಇತ್ತು. ಯಾವತ್ತೂ ಅದನ್ನು ನಾನು ಜೀವಮಾನದಲ್ಲಿ ಸಹ ತುಂಬ ಎಂಜಾಯ್ ಮಾಡಿದ್ದೇವೆ ಫೈರ್ ಕ್ಯಾಂಪನ್ನು. ಮತ್ತು ನಾನು ಇನ್ನೊಂದು ಇದು ಸನ್ನಿವಾಸ ಶಿಬಿರದಿಂದ ಕಲಿತದ್ದು ಟೈಮ್ ಮ್ಯಾನೇಜ್ಮೆಂಟ್ ಇರಲಿಲ್ಲ ನನಗೆ. ಅಂದರೆ ಇಷ್ಟು ಗಂಟೆಗೆ ಇರಬೇಕು, ಇಷ್ಟು ಗಂಟೆಗೆ ಹೋಗಬೇಕು. ಈಗ 8 ಗಂಟೆಗೆ ಬರಬೇಕು, ನಾನು 8:15 ಆಗೆಲ್ಲ ಬರ್ತಿದ್ದೆ ಮೊದಲೆಲ್ಲ ಕ್ಯಾಂಪಿಗೆ ಹೋದೆ. ಇಲ್ಲಿ ಬಂದು ಕಲಿತದ್ದು ಟೈಮ್ ಮ್ಯಾನೇಜ್ಮೆಂಟ್, ಟೈಮ್ ಎಷ್ಟು ಪ್ರೀಷಿಯಸ್ ಅಂತ. ಇನ್ನೊಂದು ಇಲ್ಲಿ ಪ್ರೋಗ್ರಾಮ್ ಮಾಡಿದ್ರು ನಿನ್ನೆ, ಸೇವಾಭೂಷಣ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ಅದು ಸಹ ನನಗೆ ತುಂಬ ಇನ್ಸ್ಪಿರೇಷನ್. ಅಂದರೆ ಅವರು ಹೇಳಿದ ಟೈಮಲ್ಲಿ ಅದನ್ನು ಮುಗಿಸಿದ್ರು. ಮತ್ತು ಒಬ್ಬರನ್ನು ಗುರುತಿಸಿ ಅವರಿಗೆ ಒಬ್ಬರ ನೆನಪಿನಲ್ಲಿ ಪ್ರಶಸ್ತಿ ಎಲ್ಲ ಕೊಟ್ಟು, ಅದು ಸಹ ತುಂಬ ಇನ್ಸ್ಪಿರೇಷನ್ ಆಯಿತು. ಸೊ ತುಂಬ ಅಂದರೆ ತುಂಬ ತುಂಬ
ತುಂಬ ಜೀವನ ಮೌಲ್ಯಗಳನ್ನು ನಾನು ಇಲ್ಲಿಂದ ತಕೊಂಡು ಹೋಗ್ತೇನೆ, ನನ್ನ ದುರ್ಗುಣಗಳನ್ನು ಇಲ್ಲೇ ಬಿಡ್ತೇನೆ ಅಂತ ಹೇಳ್ತಾ ಇಂಥ ಉತ್ತಮವಾದ ಸನ್ನಿವಾಸ ಶಿಬಿರವನ್ನು ಆಯೋಜಿಸಿದ್ದಕ್ಕಾಗಿ ಯಕ್ಷಗಾನ ಕಲಾರಂಗಕ್ಕೆ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ ಥ್ಯಾಂಕ್ ಯು.